ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ವಾರ್ಷೆಲ್ ಅಲ್ಗಾರಿದಮ್ಸ್ ಮೇಲೆ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ಒಂದು ಸ್ವಲ್ಪ ಮಿಸ್ ಆಗಿತ್ತು, ಸೊ ಅದನ್ನ ಡಿಲೀಟ್ ಮಾಡಿದ್ದೀನಿ. ಈಗ ಹೊಸದಾಗಿ ನೀಟಾಗಿ ಹೇಳ್ಕೊಡ್ತಾ ಹೋಗ್ತೀನಿ ವಾರ್ಷೆಲ್ ಅಲ್ಗಾರಿದಮ್ ಅನ್ನ. ಸೊ ಅವರು ಯಾವ ರೀತಿ ಕೇಳ್ತಾರೆ ಅಂದ್ರೆ, ಫಸ್ಟ್ ಟ್ರಾನ್ಸಿಟಿವ್ ಕ್ಲೋಜರ್ ಇಂದು ಡೆಫಿನಿಷನ್ ಅನ್ನ ಬರೀರಿ, ಆಮೇಲೆ ವಾರ್ಷೆಲ್ ಅಲ್ಗಾರಿದಮ್ ಅನ್ನ ಅಪ್ಲೈ ಮಾಡಿ ಈ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ರಿ ಅಂತ ಕೊಡ್ತಾರೆ. ಸರಿನಾ? ಸೊ ವಾರ್ಷೆಲ್ ಅಲ್ಗಾರಿದಮ್ ಇದೆಯಲ್ಲ, ಇದು ಟ್ರಾನ್ಸಿಟಿವ್ ಕ್ಲೋಜರ್ ಟಾಪಿಕ್ ಅಂಡರ್ ಬರುತ್ತೆ. ಫ್ಲಾಯ್ಡ್ಸ್ ಅಲ್ಗಾರಿದಮ್ ಅಂತ ಬರುತ್ತಲ್ಲ, ಅದನ್ನ ನಾವು ಫ್ಲಾಯ್ಡ್ ವಾರ್ಷೆಲ್ ಅಂತ ಕೂಡ ಕರಿಬಹುದು. ಸೊ ಅದು ಆಲ್ ಪೇರ್ ಶಾರ್ಟೆಸ್ಟ್ ಪಾತ್ ಅಂಡರ್ ಬರುತ್ತೆ. ಸರಿನಾ? ಸೊ ಫ್ಲಾಯ್ಡ್ ವಾರ್ಷೆಲ್ ಆಲ್ ಪೇರ್ ಶಾರ್ಟೆಸ್ಟ್ ಪಾತ್. ವಾರ್ಷೆಲ್ ಅಲ್ಗಾರಿದಮ್ ನಮ್ಮ ಯಾರ್ ಕಾನ್ಸೆಪ್ಟ್ ಅಂಡರ್ ಬರುತ್ತೆ? ಟ್ರಾನ್ಸಿಟಿವ್ ಕ್ಲೋಜರ್. ಟ್ರಾನ್ಸಿಟಿವ್ ಕ್ಲೋಜರ್ ಏನು ಹೇಳುತ್ತೆ? ಟ್ರಾನ್ಸಿಟಿವ್ ಕ್ಲೋಜರ್ ಆಫ್ ಎ ಗ್ರಾಫ್ ಈಸ್ ಎ ಗ್ರಾಫ್ ದಟ್ ಶೋಸ್ ವೆದರ್ ಎ ಪಾತ್ ಈಸ್ ಪ್ರೆಸೆಂಟ್ ಬಿಟ್ವೀನ್ ಎವ್ರಿ ಪೇರ್ ಆಫ್ ವರ್ಟೆಕ್ಸ್. ಇಫ್ ಪ್ರೆಸೆಂಟ್ ಎಂಟ್ರಿ ಇಸ್ 1, ಇಫ್ ನಾಟ್ 0. ಸರಿನಾ? ಏನಾದ್ರೂ ಪಾತ್ ಇದ್ರೆ 1 ಅಂತ ಬರಿಬೇಕು, ಇಲ್ಲ ಅಂತಂದ್ರೆ 0 ಅಂತ ಬರಿಬೇಕು. ಸೊ ಇವಾಗ ಈ ಒಂದು ಗ್ರಾಫ್ಗೆ ನಾವೇನ್ ಮಾಡೋಣ? ವಾರ್ಷೆಲ್ ಅಲ್ಗಾರಿದಮ್ ಅನ್ನ ಅಪ್ಲೈ ಮಾಡೋಣ. ಸೊ ಎಷ್ಟು ನಂಬರ್ ಆಫ್ ಸ್ಟೆಪ್ಸ್ಗಳು? n+1 ನಂಬರ್ ಆಫ್ ಸ್ಟೆಪ್ಸ್. ಸೊ n ಅಂತಂದ್ರೆ ಟೋಟಲ್ ನಂಬರ್ ಆಫ್ ವರ್ಟಿಸಿಸ್ಗಳು 1 2 3 4 ಇರೋದು. ಸೊ 4+1 ಅಂತಂದ್ರೆ 5 ನಂಬರ್ ಆಫ್ ಸ್ಟೆಪ್ಸ್ ಅಲ್ಲಿ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ಫಸ್ಟ್ D0 ಇಂದನೇ ಶುರು ಮಾಡೋಣ. D0 ಮ್ಯಾಟ್ರಿಕ್ಸ್ ಅನ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡೋದು. ಸೊ D0 ಅನ್ನಾದ್ರೂ ತೊಳಿ, A0 B0 ಎನಿಥಿಂಗ್, ಬಟ್ 0 ಇಂದನೇ ಶುರು ಆಗಲಿ. A B C D, A B C D. ಸರಿನಾ? ವರ್ಟೆಕ್ಸ್ಗಳು ಇದೇ ಆರ್ಡರ್ ಅಲ್ಲಿ ಬರಿಬೇಕು ಅಂತ ಇಲ್ಲ, ನೀವು ಎಕ್ಸ್ಚೇಂಜ್ ಮಾಡ್ಕೊಂಡು ಕೂಡ ಯಾವ್ದಾದ್ರು ಆರ್ಡರ್ ಅಲ್ಲಿ ಬರಿಬಹುದು. ಬಟ್ ಇಲ್ಲಿ ಏನ್ ಆರ್ಡರ್ ಅಲ್ಲಿ ಬರ್ದಿರ್ತೀರಾ, ಇಲ್ಲೂ ಕೂಡ ಅದೇ ಆರ್ಡರ್ ಅಲ್ಲಿ ಬರಿಬೇಕು. A B C D. ಸರಿನಾ? ಇಲ್ಲಿ ಏನ್ ಆರ್ಡರ್ ಇರುತ್ತೆ ಅದು ಇಲ್ಲೂ ಕೂಡ ಸೇಮ್ ಆರ್ಡರ್ ಇರಬೇಕು. ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ರೆ, ಈ ಒಂದು ಗ್ರಾಫ್ ಪ್ರಕಾರ ಬರಿತಾ ಹೋಗ್ಬೇಕು. ಫಸ್ಟ್ ಎ ಇಂದ ಎ ಸೆಲ್ಫ್ ಲೂಪ್ ಇದೆಯಾ? ಇಲ್ಲ, ಸೊ 0. ನೆಕ್ಸ್ಟ್ ಬಿ ಇಂದ ಬಿ ಸೆಲ್ಫ್ ಲೂಪ್ ಇಲ್ಲ, ಸೊ 0. ಸಿ ಇಂದ ಸಿಗೂ ಸೆಲ್ಫ್ ಲೂಪ್ ಇಲ್ಲ, ಡಿ ಇಂದ ಡಿಗೂ ಸೆಲ್ಫ್ ಲೂಪ್ ಇಲ್ಲ. ನೆಕ್ಸ್ಟ್ ಎ ಇಂದ ಔಟ್ ಗೋಯಿಂಗ್ ಎಡ್ಜಸ್ ಎಲ್ಲೆಲ್ಲಿಗೆ ಹೋಗ್ತಿದಾವೆ ನೋಡಿ, ಇನ್ಕಮಿಂಗ್ ಅಲ್ಲ ಔಟ್ ಗೋಯಿಂಗ್. ಎ ಇಂದ ಸಿಗೆ ಒಂದೇ ಒಂದು ಹೋಗ್ತಾ ಇರೋದು. ಸೊ ಎ ಇಂದ ಸಿಗೆ ಡೈರೆಕ್ಟ್ ಪಾತ್ ಇದೆ, ಇನ್ನು ಉಳಿದಿರೋದಕ್ಕೆಲ್ಲ 0. ನೆಕ್ಸ್ಟ್ ಬಿ ಇಂದ ಔಟ್ ಗೋಯಿಂಗ್ ಎಡ್ಜ್ ಎಲ್ಲಿಗೆ ಹೋಗ್ತಾ ಇದೆ ನೋಡಿ, ಬಿ ಇಂದ ಎಗೆ ಹೋಗ್ತಾ ಇದೆ. ಇನ್ಕಮಿಂಗ್ ಬೇಡ ನನಗೆ, ಔಟ್ ಗೋಯಿಂಗ್ ಬಿ ಇಂದ ಎಗೆ, ಇನ್ನು ಉಳಿದಿರೋದಕ್ಕೆಲ್ಲ 0. ನೆಕ್ಸ್ಟ್ ಸಿ ಇಂದ ಔಟ್ ಗೋಯಿಂಗ್ ಎಡ್ಜಸ್ ಎಲ್ಲಿಗೆ ಹೋಗ್ತಾ ಇದೆ? ಬಿಗೆ ಹೋಗ್ತಾ ಇದೆ ಮತ್ತೆ ಡಿಗೆ ಹೋಗ್ತಾ ಇದೆ. ಸೊ ಬಿ ಮತ್ತೆ ಡಿ, ಉಳಿದಿರೋದಕ್ಕೆಲ್ಲ 0. ನೆಕ್ಸ್ಟ್ ಡಿ ಇಂದ ಔಟ್ ಗೋಯಿಂಗ್ ಎಡ್ಜ್ ಎಲ್ಲಿಗೆ ಹೋಗ್ತಾ ಇದೆ? ಎಗೆ ಹೋಗ್ತಾ ಇದೆ, ಒಂದೇ ಒಂದು. ಸೊ ಇನ್ನು ಉಳಿದಿರೋದಕ್ಕೆಲ್ಲ 0. ಸರಿನಾ? ಸೊ ಈಗ ನೆಕ್ಸ್ಟ್ ಸ್ಟೆಪ್ಪಿಗೆ ಬರೋಣ. D1 ಮ್ಯಾಟ್ರಿಕ್ಸ್. D1 ವಿಲ್ ಬಿ ಈಕ್ವಲ್ ಟು A B C D. ಈಗ ನೀವು ಚೇಂಜ್ ಮಾಡಂಗಿಲ್ಲ. ಸರಿನಾ? ಇಲ್ಲಿ ಏನು ಆರ್ಡರ್ ಅನ್ನ ತೊಗೊಂಡಿರ್ತೀರ ಅದನ್ನೇ ಇಲ್ಲಿ ಬರ್ಕೋಬೇಕು. ನೆಕ್ಸ್ಟ್ ಇಲ್ಲೂ ಅಷ್ಟೇ A B C D. ಸೊ ಈಗ ಈ ಒಂದು ಮ್ಯಾಟ್ರಿಕ್ಸ್ ಅನ್ನ ಫಿಲ್ ಮಾಡ್ಬೇಕಾದ್ರೆ ಅದರ ಪ್ರೀವಿಯಸ್ ಮ್ಯಾಟ್ರಿಕ್ಸ್ ಅನ್ನ ರೆಫರೆನ್ಸ್ ಆಗಿ ತಗೋಬೇಕು. ಈಗ ಎಲ್ಲೆಲ್ಲಿ 1 ಅಂತ ಇದೆ ಅದನ್ನ ಆಸ್ ಇಟ್ ಈಸ್ ಬರ್ಕೊಳ್ಳಿ. ಯಾಕೆ 1 ಅಂತ ಬರೆದ್ರೆ ಅದು ಮತ್ತೆ ಚೇಂಜಸ್ ಆಗಲ್ಲ. ಸರಿನಾ? 1 ಅಂತ ಒಂದ್ಸಲಿ ಚೇಂಜ್ ಆಗಿದೆ ಅಂತಂದ್ರೆ ಅದು ಯಾವುದೇ ಕಾರಣಕ್ಕೂ ಕೂಡ 0 ಆಗಿ ಕನ್ವರ್ಟ್ ಆಗಲ್ಲ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ, ಈಗ D1 ಮ್ಯಾಟ್ರಿಕ್ಸ್ ಅಲ್ಲಿ ಎ ಅನ್ನ ಕಾನ್ಸ್ಟೆಂಟ್ ಆಗಿ ತಗೊಂತೀನಿ, ನೆಕ್ಸ್ಟ್ ಬಿ, ನೆಕ್ಸ್ಟ್ ಸಿ, ನೆಕ್ಸ್ಟ್ ಡಿ, ಆ ತರ. ಸರಿನಾ? ಇದು ಒಂಥರ ಡಮ್ಮಿ ಇದ್ದಂಗೆ. ಯಾಕೆ? ಈಗ ಏನ್ ಗ್ರಾಫ್ ಕೊಟ್ಟಿದಾರಲ್ಲ ಅದ್ರದ್ದು ವ್ಯಾಲ್ಯೂಗಳನ್ನ ಬರ್ಕೊಂಡಿರೋದು. ಈಗ ಕಾನ್ಸ್ಟೆಂಟ್ ಆಗಿ ಎ ಅನ್ನ ತಗೊಂತ ಇದೀನಿ. ಸೊ ಈ ಒಂದು ಮ್ಯಾಟ್ರಿಕ್ಸ್ ಅನ್ನ ಫಿಲ್ ಮಾಡ್ಬೇಕಾದ್ರೆ ಅದರ ಪ್ರೀವಿಯಸ್ ಮ್ಯಾಟ್ರಿಕ್ಸ್ ಅನ್ನ ರೆಫರೆನ್ಸ್ ಆಗಿ ತಗೊಂತೀವಲ್ವಾ. ಸೊ ಏದು ಎಂಟೈರ್ ಕಾಲಮ್ ಅನ್ನ ಆಸ್ ಇಟ್ ಈಸ್ ಕಾಪಿ ಮಾಡಿ. 0 1 0 1. ನೆಕ್ಸ್ಟ್ ರೋ ಏನಾಗುತ್ತೆ? 0 0 1 0. ಈಗ ಇನ್ನು ಉಳಿದಿರೋ ವ್ಯಾಲ್ಯೂಗಳನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಬಿ ಕಾಮ ಬಿ ವ್ಯಾಲ್ಯೂ. ಸೊ ಬಿ ಕಾಮ ಬಿ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಯಾವ ರೀತಿ? ಎ ಅನ್ನ ಕಾನ್ಸ್ಟೆಂಟ್ ಆಗಿ ತಗೊಂಡಿರೋದ್ರಿಂದ ಬಿ ಇಂದ ಎಗೆ ಬಂದು ಎ ಇಂದ ಬಿಗೆ ಹೋಗ್ಬೇಕು. ಸರಿನಾ? ಸೊ ಏನಾಗುತ್ತೆ ವ್ಯಾಲ್ಯೂ? ಬಿ ಕಾಮ ಎ ಅಂಡ್ ಎ ಕಾಮ ಬಿ. ಸರಿನಾ? ಬಿ ಇಂದ ಎಗೆ ಬಂದು ಎ ಇಂದ ಮತ್ತೆ ಬಿಗೆ ಹೋಗ್ತಾ ಇದೀನಿ. ಈ ಮ್ಯಾಟ್ರಿಕ್ಸ್ ಫಿಲ್ ಮಾಡ್ಬೇಕಾದ್ರೆ ಅದರ ಪ್ರೀವಿಯಸ್ ಮ್ಯಾಟ್ರಿಕ್ಸ್ ಅನ್ನ ರೆಫರೆನ್ಸ್ ಆಗಿ ತಗೋಬೇಕು. ಬಿ ಕಾಮ ಎ ವ್ಯಾಲ್ಯೂ ಏನಿದೆ? 1 ಅಂಡ್ ಎ ಕಾಮ ಬಿ ವ್ಯಾಲ್ಯೂ ಏನಿದೆ? 0. ಸೊ 1 and 0 ಅಂತಂದ್ರೆ ಔಟ್ಪುಟ್ 0 ಆಗುತ್ತೆ. ನೋಡಿ ಇಲ್ಲಿ 1 and 0 ಅಂತಂದ್ರೆ ಔಟ್ಪುಟ್ ವಿಲ್ ಬಿ 0. 0 and 1 ಅಂತಂದ್ರೆ ಔಟ್ಪುಟ್ ವಿಲ್ ಬಿ 0. 0 and 0 ಅಂತಂದ್ರೂ ಕೂಡ ಔಟ್ಪುಟ್ ವಿಲ್ ಬಿ 0. 1 and 1 ಅಂತ ಬಂದ್ರೆ ಮಾತ್ರ ಔಟ್ಪುಟ್ ಈಸ್ 1 ಅಂತಂದ್ರೆ, ಏನಾದ್ರೂ ಒಂದು 0 ನನಗೆ ಇನ್ಪುಟ್ ಆಗಿ ಬಂತು ಅಂತಂದ್ರೆ ಔಟ್ಪುಟ್ ಟೇಬಲ್ ಅಲ್ಲಿ 1 ಅಂತ ಬರಿಬೇಕು. ಏನಾದ್ರೂ ಕೂಡ 1 0 ಬಂತು ಅಂತಂದ್ರೆ ಇನ್ಪುಟ್ ಆಗಿ ಔಟ್ಪುಟ್ ಅನ್ನ ಟೇಬಲ್ ಅಲ್ಲಿ ನಾನು 0 ಅಂತಾನೆ ಬರಿಬೇಕು. ಎರಡೂ 1 ಆಗಿದ್ರೆ ಮಾತ್ರ 1 ಅಂತ ಬರಿಬೇಕಾಗುತ್ತೆ. ನೆಕ್ಸ್ಟ್ ಬಿ ಕಾಮ ಸಿ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋಣ. ಬಿ ಕಾಮ ಸಿ. ಸೊ ಬಿ ಇಂದ ಎಗೆ ಬಂದು ಎ ಇಂದ ಸಿಗೆ ಬರಬೇಕು. ಸರಿನಾ? ಸೊ ಬಿ ಕಾಮ ಎ ವ್ಯಾಲ್ಯೂ ಏನಿದೆ? ನನಗೆ 1 ಇದೆ. ಅಂಡ್ ಎ ಕಾಮ ಸಿ ವ್ಯಾಲ್ಯೂ ಏನಿದೆ? 1.
1 and 1 ಅಂತಂದ್ರೆ ಔಟ್ಪುಟ್ ವಿಲ್ ಬಿ 1. ನಾನು ಇಲ್ಲೇ ಅಳಿಸ್ ಬರಿತಾ ಇದೀನಿ, ನೀವು ಎಕ್ಸ್ಟ್ರಾ ಬರಿತಾ ಹೋಗ್ಬೇಕಾಗತ್ತೆ ಸೈಡಲ್ಲಿ. ನೆಕ್ಸ್ಟ್ ಬಿ ಕಾಮ ಡಿ ವ್ಯಾಲ್ಯೂ. ಸೊ ಬಿ ಇಂದ ಎಗೆ ಬಂದು ಎ ಇಂದ ಡಿಗೆ ಹೋಗ್ತೀನಿ, ಸರಿನಾ? ವ್ಯಾಲ್ಯೂ ಏನಾಗುತ್ತೆ? ಬಿ ಕಾಮ ಎ ವ್ಯಾಲ್ಯೂ ಈಸ್ 1 ಆ್ಯಂಡ್ ಎ ಕಾಮ ಡಿ ವ್ಯಾಲ್ಯೂ ಈಸ್ 0. 1 and 0 ಅಂತಂದ್ರೆ ಔಟ್ಪುಟ್ 0 ಆಗುತ್ತೆ. ನೆಕ್ಸ್ಟ್ ಸಿ ಕಾಮ ಸಿ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸಿ ಕಾಮ ಸಿ. ಸೊ ಸಿ ಇಂದ ಎಗೆ ಬಂದು ನೆಕ್ಸ್ಟ್ ಎ ಇಂದ ಮತ್ತೆ ಸಿಗೆ ಹೋಗ್ಬೇಕು. ಸಿ ಕಾಮ ಎ ವ್ಯಾಲ್ಯೂ ಏನಿದೆ 0 ಆ್ಯಂಡ್ ಎ ಕಾಮ ಸಿ ವ್ಯಾಲ್ಯೂ ಏನಿದೆ ನನಗೆ 1 ಇದೆ, ಸರಿನಾ? 0 and 1 ಅಂತಂದ್ರೆ ಔಟ್ಪುಟ್ ವಿಲ್ ಬಿ 0. ನೆಕ್ಸ್ಟ್ ಡಿ ಕಾಮ ಬಿ ವ್ಯಾಲ್ಯೂ. ಡಿ ಕಾಮ ಬಿ ವ್ಯಾಲ್ಯೂ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? ಡಿ ಇಂದ ಎಗೆ ಬಂದು ಎ ಇಂದ ಮತ್ತೆ ನಾನು ಬಿಗೆ ಹೋಗ್ತೀನಿ. ಸೊ ಡಿ ಕಾಮ ಎ ವ್ಯಾಲ್ಯೂ ಈಸ್ 1 ಆ್ಯಂಡ್ ಎ ಕಾಮ ಬಿ ವ್ಯಾಲ್ಯೂ ಈಸ್ 0. ಸೊ 1 and 0 ಅಂತಂದ್ರೆ ಔಟ್ಪುಟ್ ವಿಲ್ ಬಿ 0. ನೆಕ್ಸ್ಟ್ ಡಿ ಕಾಮ ಸಿ ವ್ಯಾಲ್ಯೂ ಬೇಕು. ಸೊ ಡಿ ಇಂದ ಎ ಇಂದ ಸಿ, ಸರಿನಾ? ಸೊ ಡಿ ಕಾಮ ಎ ವ್ಯಾಲ್ಯೂ ಏನಿದೆ ನಮಗೆ 1, ಎ ಕಾಮ ಸಿ ವ್ಯಾಲ್ಯೂ ಏನಿದೆ ನಮಗೆ 1. ಸೊ 1 and 1 ಅಂತಂದ್ರೆ ಔಟ್ಪುಟ್ ವಿಲ್ ಬಿ 1. ನೆಕ್ಸ್ಟ್ ಡಿ ಕಾಮ ಡಿ ವ್ಯಾಲ್ಯೂ. ಸೊ ಡಿ ಕಾಮ ಡಿ ವ್ಯಾಲ್ಯೂ ಯಾವ ರೀತಿ? ಡಿ ಇಂದ ಎಗೆ ಬಂದು ಎ ಇಂದ ಡಿಗೆ ಹೋಗ್ಬೇಕಾಗತ್ತೆ, ಸರಿನಾ? ಸೊ ಡಿ ಕಾಮ ಎ ವ್ಯಾಲ್ಯೂ ಈಸ್ 1, ಎ ಕಾಮ ಡಿ ವ್ಯಾಲ್ಯೂ ಈಸ್ 0. 1 and 0 ಅಂತಂದ್ರೆ ಔಟ್ಪುಟ್ ವಿಲ್ ಬಿ 0. ನೆಕ್ಸ್ಟ್ D2 ಮ್ಯಾಟ್ರಿಕ್ಸಿಗೆ ಹೋಗೋಣ. ಎ ಬಿ ಸಿ ಡಿ, ಎ ಬಿ ಸಿ ಡಿ. ನೆಕ್ಸ್ಟ್ ಏನು ಮಾಡಬೇಕು? ಈ ಮ್ಯಾಟ್ರಿಕ್ಸ್ ಅನ್ನ ಫಿಲ್ ಮಾಡ್ಬೇಕಾದ್ರೆ ಅದರ ಪ್ರೀವಿಯಸ್ ಮ್ಯಾಟ್ರಿಕ್ಸ್ ಅನ್ನ ರೆಫರೆನ್ಸ್ ಆಗಿ ತಗೋಬೇಕು. ಎಲ್ಲೆಲ್ಲಿ 1 ಅಂತ ಇದೆ ಅದನ್ನ ಆಸ್ ಇಟ್ ಈಸ್ ಬರ್ಕೊಳ್ಳಿ. 1 1 1, ನೆಕ್ಸ್ಟ್ 1 1 1 1, ಸರಿನಾ? ನೆಕ್ಸ್ಟ್ ಏನು ಮಾಡಬೇಕು? ಇಲ್ಲಿ ಎ ಅನ್ನ ಕಾನ್ಸ್ಟೆಂಟ್ ಆಗಿ ತಗೊಂಡಿದ್ದೆ, ಇಲ್ಲಿ ಬಿ ಅನ್ನ ಕಾನ್ಸ್ಟೆಂಟ್ ಆಗಿ ತಗೊಂತೀನಿ. ಸೊ ಇದರ ಪ್ರೀವಿಯಸ್ ಮ್ಯಾಟ್ರಿಕ್ಸ್ ಅಲ್ಲಿ ಬಿದು ಎಂಟೈರ್ ರೋ, ಬಿದು ಎಂಟೈರ್ ಕಾಲಮ್ ಅನ್ನ ಆಸ್ ಇಟ್ ಈಸ್ ಕಾಪಿ ಮಾಡ್ಕೊಳ್ಳಿ. 0 0 1 0 1 0 1 0, ಸರಿನಾ? ಇನ್ನು ಉಳಿದಿರೋದಕ್ಕೆ ವ್ಯಾಲ್ಯೂಗಳನ್ನ ಕ್ಯಾಲ್ಕುಲೇಟ್ ಮಾಡೋಣ. ಎ ಕಾಮ ಎ ವ್ಯಾಲ್ಯೂ. ಎ ಕಾಮ ಎ ವ್ಯಾಲ್ಯೂ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? ಇಲ್ಲಿ ನಾನು ಬಿ ಅನ್ನ ಕಾನ್ಸ್ಟೆಂಟ್ ಆಗಿ ತಗೊಂಡಿರೋದ್ರಿಂದ ಎ ಇಂದ ಬಿಗೆ ಬಂದು ಬಿ ಇಂದ ಎಗೆ ಹೋಗ್ಬೇಕು. ಸೊ ಎ ಕಾಮ ಬಿ ಆ್ಯಂಡ್ ಬಿ ಕಾಮ ಎ ವ್ಯಾಲ್ಯೂ ಏನಾಗುತ್ತೆ ನೋಡಿ. ಇಲ್ಲಿ ಎ ಈ ಒಂದು ಮ್ಯಾಟ್ರಿಕ್ಸ್ ಅನ್ನ ಫಿಲ್ ಮಾಡ್ಬೇಕಾದ್ರೆ ಅದರ ಪ್ರೀವಿಯಸ್ ಮ್ಯಾಟ್ರಿಕ್ಸ್ ಅನ್ನ ರೆಫರೆನ್ಸ್ ಆಗಿ ತಗೋಬೇಕು. ಸೊ ಎ ಕಾಮ ಬಿ ವ್ಯಾಲ್ಯೂ ಈಸ್ 0 ಆ್ಯಂಡ್ ಬಿ ಕಾಮ ಎ ವ್ಯಾಲ್ಯೂ ಈಸ್ 1. 0 and 1 ಅಂತಂದ್ರೆ ಔಟ್ಪುಟ್ ವಿಲ್ ಬಿ 0. ನೆಕ್ಸ್ಟ್ ಎ ಕಾಮ ಡಿ ವ್ಯಾಲ್ಯೂ ಏನಾಗುತ್ತೆ ನೋಡಿ. ಸೊ ಎ ಇಂದ ಬಿಗೆ ಬಂದು ಬಿ ಇಂದ ಡಿಗೆ ಹೋಗ್ಬೇಕು. ಸೊ ಎ ಕಾಮ ಬಿ ವ್ಯಾಲ್ಯೂ ಈಸ್ 0, ಬಿ ಕಾಮ ಡಿ ವ್ಯಾಲ್ಯೂ ಈಸ್ ಆಲ್ಸೋ 0. 0 and 0 ಅಂತಂದ್ರೆ ಔಟ್ಪುಟ್ ವಿಲ್ ಬಿ 0. ನೆಕ್ಸ್ಟ್ ಸಿ ಕಾಮ ಎ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಸೊ ಬಿ ಕಾನ್ಸ್ಟೆಂಟ್ ಆಗಿರೋದ್ರಿಂದ ಸಿ ಇಂದ ಬಿಗೆ ಬಂದು ಬಿ ಇಂದ ಎಗೆ ಹೋಗ್ಬೇಕು, ಸರಿನಾ? ಸಿ ಕಾಮ ಬಿ ವ್ಯಾಲ್ಯೂ ಏನಿದೆ 1 ಆ್ಯಂಡ್ ಬಿ ಕಾಮ ಎ ವ್ಯಾಲ್ಯೂ ಏನಿದೆ 1. 1 and 1 ಅಂತಂದ್ರೆ ಔಟ್ಪುಟ್ ವಿಲ್ ಬಿ 1. ನೆಕ್ಸ್ಟ್ ಸಿ ಕಾಮ ಸಿ ವ್ಯಾಲ್ಯೂ. ಸಿ ಇಂದ ಬಿಗೆ ಬಂದು ಬಿ ಇಂದ ಸಿಗೆ ಹೋಗ್ಬೇಕು. ಸಿ ಕಾಮ ಬಿ ವ್ಯಾಲ್ಯೂ ಏನಿದೆ ನಮಗೆ? ಸಿ ಕಾಮ ಬಿ ವ್ಯಾಲ್ಯೂ ಈಸ್ 1. ನೆಕ್ಸ್ಟ್ ಬಿ ಕಾಮ ಸಿ ವ್ಯಾಲ್ಯೂ ಈಸ್ ಆಲ್ಸೋ 1. ಸೊ 1 and 1 ಅಂತಂದ್ರೆ ಔಟ್ಪುಟ್ ವಿಲ್ ಬಿ 1. ನೆಕ್ಸ್ಟ್ ಡಿ ಕಾಮ ಡಿ ವ್ಯಾಲ್ಯೂ, ಸರಿನಾ? ಡಿ ಕಾಮ ಡಿ ವ್ಯಾಲ್ಯೂ ಯಾವ ರೀತಿ ಕಂಡುಹಿಡಿಯೋದು? ಡಿ ಇಂದ ಬಿಗೆ ಬಂದು ಬಿ ಇಂದ ಮತ್ತೆ ಡಿಗೆ ಹೋಗ್ಬೇಕು, ಸರಿನಾ? ಸೊ ಡಿ ಕಾಮ ಬಿ ವ್ಯಾಲ್ಯೂ ಈಸ್ 0 ಆ್ಯಂಡ್ ಬಿ ಕಾಮ ಡಿ ವ್ಯಾಲ್ಯೂ ಈಸ್ ಆಲ್ಸೋ 0. 0 and 0 ಅಂತಂದ್ರೆ ಔಟ್ಪುಟ್ ವಿಲ್ ಬಿ 0. ನೆಕ್ಸ್ಟ್ D3 ಮ್ಯಾಟ್ರಿಕ್ಸಿಗೆ ಹೋಗೋಣ. ಎ ಬಿ ಸಿ ಡಿ. ನೆಕ್ಸ್ಟ್ ಎ ಬಿ ಸಿ ಡಿ ಏನ್ ಮಾಡಬೇಕು? ಇದರ ಪ್ರೀವಿಯಸ್ ಮ್ಯಾಟ್ರಿಕ್ಸ್ ಅಲ್ಲಿ ಎಲ್ಲೆಲ್ಲಿ 1 ಅಂತ ಇದೆ ಅದನ್ನ ಆಸ್ ಇಟ್ ಈಸ್ ಕಾಪಿ ಮಾಡ್ಕೊಳ್ಳಿ. 1 1 1 1, ನೆಕ್ಸ್ಟ್ ಇಲ್ಲೊಂದು 1 1 1 1 1, ಸರಿನಾ? ಸೊ ಇವಾಗ ಎಲ್ಲೆಲ್ಲಿ 0 ಇದೆ ಅದನ್ನ ನಾವು ಇವಾಗ ಮತ್ತೆ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ನೆಕ್ಸ್ಟ್ ಎ ಕಾನ್ಸ್ಟೆಂಟ್ ಆಯ್ತು, ಬಿ ಕಾನ್ಸ್ಟೆಂಟ್ ಆಯ್ತು, ಇದರಲ್ಲಿ ಸಿ ಅನ್ನ ಕಾನ್ಸ್ಟೆಂಟ್ ಆಗಿ ತಗೊಂತೀವಿ. ಸೊ ಈ ಮ್ಯಾಟ್ರಿಕ್ಸ್ ಅನ್ನ ಫಿಲ್ ಮಾಡ್ಬೇಕಾದ್ರೆ ಅದರ ಪ್ರೀವಿಯಸ್ ಮ್ಯಾಟ್ರಿಕ್ಸ್ ಅನ್ನ ರೆಫರೆನ್ಸ್ ಆಗಿ ತಗೋಬೇಕು. ಇಲ್ಲಿ ಎಲ್ಲೆಲ್ಲಿ ಸೊ ಇಲ್ಲಿ ಎಂಟೈರ್ ರೋ ಆಫ್ ಸಿ, ಎಂಟೈರ್ ರೋ ಆಫ್ ಕಾಲಮ್ ಅನ್ನ ಆಸ್ ಇಟ್ ಈಸ್ ಕಾಪಿ ಮಾಡ್ಕೊಳ್ಳಿ. 1 1 1 1 1 1 1 1 ಆಲ್ರೆಡಿ ಕಾಪಿ ಆಗಿದೆ. ಸೊ ನೆಕ್ಸ್ಟ್ ವ್ಯಾಲ್ಯೂಗಳನ್ನ ಕ್ಯಾಲ್ಕುಲೇಟ್ ಮಾಡೋಣ. ಎ ಕಾಮ ಎ ವ್ಯಾಲ್ಯೂ. ಎ ಕಾಮ ಎ ವ್ಯಾಲ್ಯೂ ಇಲ್ಲಿ ಕಾನ್ಸ್ಟೆಂಟ್ ಯಾರಿರೋದು? ಸಿ. ಸೊ ಎ ಇಂದ ಸಿಗೆ ಬಂದು ಸಿ ಇಂದ ಮತ್ತೆ ಎಗೆ ಹೋಗ್ಬೇಕು. ಎ ಕಾಮ ಸಿ ಅಂಡ್ ಸಿ ಕಾಮ ಎ ವ್ಯಾಲ್ಯೂ ಏನಾಗುತ್ತೆ? ಇದನ್ನ ಫಿಲ್ ಮಾಡ್ಬೇಕಾದ್ರೆ ಈ ಮ್ಯಾಟ್ರಿಕ್ಸ್ ರೆಫರೆನ್ಸ್ ತಗೋಬೇಕು. ಎ ಕಾಮ ಸಿ ವ್ಯಾಲ್ಯೂ ಇಸ್ 1 ಆ್ಯಂಡ್ ಸಿ ಕಾಮ ಎ ವ್ಯಾಲ್ಯೂ ಇಸ್ ಆಲ್ಸೋ 1. 1 and 1 ಅಂತ ಅಂದ್ರೆ ಔಟ್ಪುಟ್ ವಿಲ್ ಬಿ 1. ನೆಕ್ಸ್ಟ್ ಎ ಕಾಮ ಬಿ ವ್ಯಾಲ್ಯೂ ಏನಾಗುತ್ತೆ ನೋಡೋಣ. ಎ ಟು ಸಿ, ಸಿ ಟು ಬಿ. ಎ ಕಾಮ ಸಿ ವ್ಯಾಲ್ಯೂ ಏನಿದೆ ನಮಗೆ 1 ಇದೆ. ನೆಕ್ಸ್ಟ್ ಸಿ ಕಾಮ ಬಿ ವ್ಯಾಲ್ಯೂ ಕೂಡ ನಮಗೆ 1 ಇದೆ. 1 and 1 ಅಂತಂದ್ರೆ ಔಟ್ಪುಟ್ ವಿಲ್ ಬಿ 1. ನೆಕ್ಸ್ಟ್ ಸಿ ಕಾಮ ಅಲ್ಲ ಎ ಕಾಮ ಡಿ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಈ ಒಂದು ಪೊಸಿಷನ್ ಎ ಕಾಮ ಸಿ ವ್ಯಾಲ್ಯೂ ಇಸ್ 1. ನೆಕ್ಸ್ಟ್ ಸಿ ಕಾಮ ಡಿ ವ್ಯಾಲ್ಯೂ ಇಸ್ ಆಲ್ಸೋ 1. 1 and 1 ಅಂತಂದ್ರೆ ಔಟ್ಪುಟ್ ವಿಲ್ ಬಿ 1.
ನೆಕ್ಸ್ಟ್ ಬಿ ಕಾಮ ಬಿ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಬಿ ಕಾಮ ಬಿ ವ್ಯಾಲ್ಯೂ ವಿಚ್ ವಿಲ್ ಬಿ ಈಕ್ವಲ್ ಟು ಬಿ ಇಂದ ನಾನು ಸಿಗೆ ಬಂದು ಮತ್ತೆ ಸಿ ಇಂದ ನಾನು ಬಿಗೆ ಹೋಗ್ತೀನಿ, ಸರಿನಾ. ಸಿ ಇಸ್ ದ ಕಾನ್ಸ್ಟೆಂಟ್ ವ್ಯಾಲ್ಯೂ ಅಲ್ಲ, ಅದಕ್ಕೋಸ್ಕರ. ಸೊ ಬಿ ಕಾಮ ಸಿ ವ್ಯಾಲ್ಯೂ ಏನಿದೆ 1 ಆ್ಯಂಡ್ ಸಿ ಕಾಮ ಬಿ ವ್ಯಾಲ್ಯೂ ಏನಿದೆ 1. ಸೊ 1 and 1 ಅಂತಂದ್ರೆ ಔಟ್ಪುಟ್ ವಿಲ್ ಬಿ 1. ನೆಕ್ಸ್ಟ್ ಬಿ ಕಾಮ ಡಿ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಬಿ ಇಂದ ಸಿಗೆ ಬಂದು ಸಿ ಇಂದ ಡಿಗೆ ಹೋಗೋಣ. ಬಿ ಕಾಮ ಸಿ ವ್ಯಾಲ್ಯೂ ಇಸ್ 1, ಸಿ ಕಾಮ ಡಿ ವ್ಯಾಲ್ಯೂ ಇಸ್ ಆಲ್ಸೋ 1. ಸೊ 1 and 1 ಅಂತಂದ್ರೆ ಔಟ್ಪುಟ್ ವಿಲ್ ಬಿ 1. ನೆಕ್ಸ್ಟ್ ಡಿ ಕಾಮ ಬಿ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಡಿ ಇಂದ ಸಿಗೆ ಬಂದು ಸಿ ಇಂದ ಮತ್ತೆ ನಾವು ಬಿಗೆ ಬರಬೇಕಾಗತ್ತೆ. ಸೊ ಡಿ ಕಾಮ ಸಿ ವ್ಯಾಲ್ಯೂ ಏನಿದೆ 1 ಆ್ಯಂಡ್ ಸಿ ಕಾಮ ಬಿ ವ್ಯಾಲ್ಯೂ ಏನಿದೆ 1. 1 and 1 ಅಂತಂದ್ರೆ ಔಟ್ಪುಟ್ ವಿಲ್ ಬಿ 1. ನೆಕ್ಸ್ಟ್ ಡಿ ಕಾಮ ಡಿ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಡಿ ಇಂದ ಸಿಗೆ ಬಂದು ಸಿ ಇಂದ ಡಿಗೆ ಬರಬೇಕು. ಸೊ ಸಿ ಕಾಮ ಡಿ ವ್ಯಾಲ್ಯೂ ಏನಿದೆ 1. ಸೊ 1 and 1 ಅಂತಂದ್ರೆ ಔಟ್ಪುಟ್ ವಿಲ್ ಬಿ 1. ನೆಕ್ಸ್ಟ್ D4 ಮ್ಯಾಟ್ರಿಕ್ಸ್ ಎ ಬಿ ಸಿ ಡಿ. ಇಲ್ಲಿ ಡಿ ಅನ್ನ ಕಾನ್ಸ್ಟೆಂಟ್ ಆಗ್ತಾ ಅಂತೀನಿ, ಎ ಬಿ ಸಿ ಡಿ. ಈಗ ನೋಡಿ ಇಲ್ಲಿ ಎಲ್ಲ ಜಾಗದಲ್ಲೂ 1 ಇದೆ. ಸೊ 1 ಅಂತ ಬರ್ಕೋಬೇಕಷ್ಟೇ, ಇಷ್ಟೇ ಸಿಂಪಲ್, ಸರಿನಾ. ಸೊ ಇವಾಗ 1 ಅಂತ ಇದೆ ಅಂತಂದ್ರೆ ಅದನ್ನ ಆಸ್ ಇಟ್ ಇಸ್ ಕಾಪಿ ಮಾಡ್ಕೊಂತೀವಿ. ಮ್ಯಾಟ್ರಿಕ್ಸ್ ಅಲ್ಲಿ ಇರುವಂತ ಎಲ್ಲ ವ್ಯಾಲ್ಯೂಸ್ಗಳು ಫಿಲ್ ಆಗಿದಾವೆ. ಸೊ ಸ್ಟಾಪ್ ದ ಪ್ರೋಸೆಸ್ ಹಿಯರ್. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.